ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಷಟ್ಸ್ಥಲ ವ್ಯವಸ್ಥೆಯ ಚಾರಿತ್ರಿಕ ಬೆಳವಣಿಗೆಯ ವಿಶ್ಲೇಷಣೆಯ ಮುಖಾಂತರ ವಚನ ಸಾಹಿತ್ಯದಲ್ಲಿ ಆಗಿರಬಹುದಾಗಿರ್ತಕ್ಕಂಥ ಒಂದು ಪ್ರಕ್ಷಿಪ್ತತೆಯ ಮೂಲವನ್ನು ಹುಡುಕುವ, ಅದರ ಸುಳುಹುಗಳನ್ನು ಹುಡುಕುವ ಒಂದು ಪ್ರಯತ್ನವನ್ನು ಆರಂಭಿಸಿದ್ದೇನೆ. ಅದರ ಮೊದಲ ಕಂತಿದು. ಯಾಕಂದರೆ ಇದು ಒಂದು ವಿಡಿಯೋದಲ್ಲಿ ಆಗಲ್ಲ, ಕೆಲವು ವಿಡಿಯೋಗಳು ಆಗಬಹುದು. ಅದರ ಮೊದಲ ಕಂತಾಗಿ ಈ ದಿನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದನ್ನು ಸಹೃದಯರು ಸ್ಪಷ್ಟವಾಗಿ ಗಮನಿಸಬೇಕು. ಏನಂದರೆ, ಇದು ಷಟ್ಸ್ಥಲಗಳ ಸಾರ ಅಲ್ಲ, ಷಟ್ಸ್ಥಲಗಳ ಚಾರಿತ್ರಿಕ ಬೆಳವಣಿಗೆಯ ವಿಶ್ಲೇಷಣೆಯ ಮುಖಾಂತರ ವಚನ ಸಾಹಿತ್ಯದಲ್ಲಿ ಆಗಿರಬಹುದಾಗಿರ್ತಕ್ಕಂಥ ಪ್ರಕ್ಷಿಪ್ತತೆಯ ಮೂಲವನ್ನು ಹುಡುಕುವುದು ಇದರ ಉದ್ದೇಶ. ಹಾಗಾಗಿ ಇಲ್ಲಿ ಸ್ಥಳ ಅಂದ್ರೇನು, ಭಕ್ತ ಸ್ಥಳ ಅಂದ್ರೇನು, ಮಹೇಶ ಸ್ಥಳ ಅಂದ್ರೇನು, ಈ ಥರದ ಅರ್ಥ ವಿವರಣೆ ಇಲ್ಲಿ ಲಭ್ಯ ಆಗಲ್ಲ. ಬಟ್ ಯಾವ ಕಾಲದಲ್ಲಿ ಯಾವ ಸ್ಥಳಗಳು, ಅಥವಾ ಯಾವ ಶರಣರ ಪ್ರಕಾರ ಯಾವ ಸ್ಥಳಗಳು, ಅಥವಾ ಎಷ್ಟು ಪ್ರಕಾರದ ಸ್ಥಳಗಳಿವೆ, ಇವು ಹೇಗೆ ಒಂದು ಬೆಳವಣಿಗೆಯನ್ನು ಕಾಣ್ತಾ ಬಂದಿದ್ದಾವೆ, ಇದರಲ್ಲಿ ಯಾವುದು ವಾಸ್ತವ, ಯಾವುದು ಅಥವಾ ಸೇರ್ಪಡೆಯಾಗಿರ್ತಕ್ಕಂಥದ್ದು, ವಚನಕಾರರ ದೃಷ್ಟಿಯಲ್ಲಿ ಯಾವುದು ಸರಿ, ಅಥವಾ ವಚನಕಾರರಿಗೆ ಯಾವುದು ಪರಕೀಯ ಅಥವಾ ಯಾವುದು ಸ್ವಕೀಯ, ಈ ಥರದ ಅಂಶಗಳನ್ನು ತಿಳಿಯೋದರ ಮುಖಾಂತರ ವಚನಗಳಲ್ಲಿ ಇಂಥದ್ದೊಂದು ಪ್ರಕ್ಷಿಪ್ತ ವಿಚಾರ ಈ ಷಟ್ಸ್ಥಳಗಳ ಮುಖಾಂತರ ಬಂದಿದೆ ಅನ್ನೋದನ್ನು ಪತ್ತೆಸ್ತಕ್ಕಂಥ. ಹಾಗಾಗಿ ಮೊದಲಿಗೆ ಷಟ್ಸ್ಥಲ ವಚನ ಕಟ್ಟುಗಳ, ಷಟ್ಸ್ಥಲಗಳ ಪರಿಕಲ್ಪನೆಗಳ ಚರಿತ್ರೆ ಮತ್ತು ವಚನಗಳಲ್ಲಿನ ಷಟ್ಸ್ಥಲ ವಿಚಾರ ಒಂದು ಪರಿಶೀಲನೆ. ಚನ್ನಬಸವಣ್ಣ ಮಾತ್ರ ಅಲ್ಲ, ಬಸವಾದಿ ಎಲ್ಲ ಶರಣರ ವಚನಗಳಲ್ಲಿ ವ್ಯಕ್ತವಾದ ಷಟ್ಸ್ಥಲ ಸಿದ್ಧಾಂತದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಷಟ್ಸ್ಥಲ ವಚನ ಸಂಪುಟಗಳ ಚರಿತ್ರೆ, ಚನ್ನಬಸವಣ್ಣನವರ ಷಟ್ಸ್ಥಲ ಸಂಪುಟಗಳು ಅಂತಕ್ಕಂಥ ಡಾಕ್ಟರ್ ಎಂ ಕಲಬುರ್ಗಿಯವರ ಲೇಖನ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಲೇಖನ ಮಾರ್ಗ 1 ಪುಟ 250-57ರಲ್ಲಿ ಇದೆ. ಇದನ್ನು ಆಧರಿಸಿ ಚನ್ನಬಸವಣ್ಣನವರ ವಚನ ಸಾಹಿತ್ಯ ಪ್ರಕಟಣೆಯ ಇತಿಹಾಸದ ಕ್ರಮ ಅದು ಹೀಗಿದೆ. ಮೊದಲನೇ ಹಂತ ಷಟ್ಸ್ಥಲ ವಚನ ಸಂಪುಟಗಳ ಪ್ರಕಟಣೆ ಹೆಂಗಾಯ್ತು ಅಂತ. ಶಿವಲಿಂಗ ಶೆಟ್ರು ಬಳ್ಳಾರಿ 1914, ಎರಡನೇದು ಕಮಡಳ್ಳಿ ಮಠ ಈಶ್ವರಯ್ಯ ಬಳ್ಳಾರಿ 1914, ಡಾಕ್ಟರ್ ಫಾಗು ಹಳಕಟ್ಟಿ 1932. ಈ ಮೂರು ಭಿನ್ನ ಇದರಲ್ಲಿ ಚನ್ನಬಸವಣ್ಣನವರ ಷಟ್ಸ್ಥಲ ವಚನ ಕಟ್ಟುಗಳು ಪ್ರಕಟಣೆಯಾಗಿದ್ದಾವೆ. ಇನ್ನು ಎರಡನೇ ಹಂತ ಯಾವುದು ಅಂದ್ರೆ ಕೃತಿ ಸಂಕಲನ ಪ್ರಕಟಣೆ. ಚನ್ನಬಸವ ಸಾಹಿತ್ಯ ಅನ್ನದಾನಯ್ಯ ಪುರಾಣಿಕ 1956, ಕರ್ಣಹಸುಗೆ ಮೊದಲಾದ ಕಾಲಜ್ಞಾನ ವಚನದವರೆಗೆ ಅಂತ. ಇನ್ನು ಚನ್ನಬಸವಣ್ಣನವರ ವಚನಗಳು 1965 ಮತ್ತು 1971, ಆರ್ ಸಿ ಹಿರೇಮಠ, ಷಟ್ಸ್ಥಲ ವಚನಗಳು ಮತ್ತು ಹೆಚ್ಚಿನ ವಚನ, ಕರ್ಣಹಸುಗೆ, ಮಿಶ್ರಾರ್ಪಣ ಇತ್ಯಾದಿ. ಇನ್ನ ಸ್ಥಳಕ್ಕೆ ಒಂದರಂತೆ 101 ವಚನಗಳನ್ನು ಸಂಗ್ರಹಿಸಿದ ಏಕೋತ್ತರ ಶತಸ್ಥಲ ಹೆಸರಿನ ಕೃತಿಯೊಂದು ಚನ್ನಬಸವಣ್ಣನವರ ಹೆಸರಿನಲ್ಲಿ ಇತ್ತೀಚೆಗೆ ಲಭಿಸಿದೆ. ಇದು ಪ್ರಥಮ ಏಕೋತ್ತರ ಶತಸ್ಥಲ ಎಂಬ ಕಾರಣಕ್ಕೆ ಬಹಳ ಮುಖ್ಯವಾದದ್ದು ಅಂತ ಕಲಬುರ್ಗಿ ಹೇಳ್ತಾರೆ. ರುದ್ರ ಭಾರತ, ವಾಕ್ಯ ಕದಂಬ ವಚನ, ಮೈಸೂರು ಕನ್ನಡ ಅಧ್ಯಯನ ಸಂಸ್ಥೆ, ಇದ ಚನ್ನಬಸವ ಪ್ರಸ್ತಾವ ಎಂಬಿತ್ಯಾದಿ ಚನ್ನಬಸವಣ್ಣನವರ ಸಾಹಿತ್ಯ ರಾಶಿಯಲ್ಲಿ ಅವರ ಷಟ್ಸ್ಥಲ ವಚನ ಸಂಪುಟಗಳ ಸ್ವರೂಪ ಮತ್ತು ವಿನ್ಯಾಸಗಳನ್ನು ಕುರಿತು ನಾವು ಚರ್ಚಿಸಬೇಕು ಅಂತಕ್ಕಂಥ ಕಲಬುರ್ಗಿಯವರು ಈ ಕೆಳಗಿನ ಮಾತುಗಳನ್ನು ಹೇಳ್ತಾರೆ. ಅವು ಬಹಳ ಮುಖ್ಯ. ಷಟ್ಸ್ಥಲ ವ್ಯವಸ್ಥೆಯಲ್ಲಿ ಒಂದಕ್ಕಿಂತ ಹೆಚ್ಚು ಬಗೆಗಳು, ಈ ಬಗೆಗಳಿಗೆ ಅನುಗುಣವಾಗಿ ವಚನಗಳನ್ನ ಕ್ರಮಗೊಳಿಸಿದ ಬೇರೆ ಬೇರೆ ಸಂಪುಟಗಳು ಕೂಡ ಕಂಡುಬರ್ತವೆ. ಚನ್ನಬಸವಣ್ಣನವರ ಹೆಸರಿನಲ್ಲಿ ಸಿಗುವ ಇವುಗಳನ್ನ ನಾವು ಹೀಗೆ ವಿವರಿಸಬಹುದು ಅಂತೇಳಿ. ಮೊದಲು ಒಂದನೇದು ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂದು ವರ್ಗೀಕರಿಸಲ್ಪಟ್ಟ ಷಟ್ಸ್ಥಲ ವ್ಯವಸ್ಥೆ. ಇದು ಒಂದಿದು. ಇದಕ್ಕೆ ಸಂಬಂಧಿಸಿ ಬಸವಣ್ಣನವರ ಮೆಲ್ಲನೆ ಭಕ್ತ ನೆನೆಸಿಕೊಂಬೆ
ಎಂಬ ವಚನದ ಆಧಾರ ಅವರು ನೀಡಿರುವರು. ಪ್ರಭುದೇವರ ವಚನ ಕಟ್ಟು, ಚನ್ನಬಸವಣ್ಣನವರ ವಚನ ಕಟ್ಟುಗಳು ಈ ಕ್ರಮದಲ್ಲಿ ಕಂಡು ಬರುತ್ತವೆ ಅಂತೇಳಿ ಅದೇ ಮಾರ್ಗ 1ರ 257ನೇ ಪುಟದಲ್ಲಿ ಬರೀತಾರೆ. ಇವುಗಳಲ್ಲಿ ಪ್ರಭುದೇವರ ವಚನಗಳನ್ನ ಹುಲಿಗೆರೆಯ ಮಹಾಲಿಂಗ ದೇವ ಸಂಗ್ರಹಿಸಿದ್ದರೆ, ಚನ್ನಬಸವಣ್ಣನವರ ವಚನಗಳನ್ನ ಅನಾಮಧೇಯನು ಸಂಕಲಿಸಿದ್ದಾನೆ. ಇದರ ಒಂದು ಹಸ್ತಪ್ರತಿ ಕರ್ನಾಟಕ ವಿಶ್ವವಿದ್ಯಾಲಯ ಅಧ್ಯಯನ ಸಂಸ್ಥೆಯಲ್ಲಿದೆ, ಇನ್ನೊಂದು ಪ್ರತಿ ಮೈಸೂರು ವಿವಿಯಲ್ಲಿದೆ ಅಂತ ಹೇಳ್ತಾರೆ. ಈ ಷಟ್ಸ್ಥಲ ವಚನ ಕಟ್ಟಿನ ಪ್ರಾರಂಭದಲ್ಲಿ ಬಸವರಾಜ ದೇವರು ಮಾಡಿದ ಷಡುಸ್ಥಲದ ತಾಮಸದ ಗುಣದ ಅನುಭವದ ಪಾದಕ್ಕೆ ಚನ್ನಬಸವರಾಜ ದೇವರು ಮಾಡಿದ ಷಡುಸ್ಥಲದ ಗುಣದ ನಿರಾಶನದ ನಿಖಂಡಿಸಿದ ಅನುಭವ ಪದವೆಂತೆಂದಡೆ ಎಂಬ ಭಾಗವಿದ್ದು, ತರುವಾಯವೇ ಮೆಲ್ಲ ಮೆಲ್ಲನೆ ಭಕ್ತ ಎಂಬ ಬಸವಣ್ಣನ ವಚನ, ಮೆಲ್ಲ ಮೆಲ್ಲನೆ ಭಕ್ತ ಎಂಬ ಚನ್ನಬಸವಣ್ಣನ ವಚನಗಳಿವೆ. ಆಮೇಲೆ ವಚನಗಳು ಪ್ರಾರಂಭ ಆಗ್ತವೆ. ಈ ಕಟ್ಟಿನಲ್ಲಿ ಅವಾಂತರ ಸ್ಥಳಗಳಿಲ್ಲದೆ, ಅವಾಂತರ ಸ್ಥಳ ಅಂದ್ರೆ ಉಪಸ್ಥಳಗಳಿಲ್ಲದೆ ಭಕ್ತ ಮಹೇಶ ಎಂದು ಮುಂತಾಗಿ 6 ಸ್ಥಳಗಳು ಇದ್ದವೆ. ಪ್ರತಿಯೊಂದು ಸ್ಥಳದಲ್ಲಿ ಸುಮಾರು 20 ವಚನಗಳಿವೆ. ಕೊನೆಯಲ್ಲಿ ಚನ್ನಬಸವಣ್ಣನವರ ಷಡುಸ್ಥಲ ನಿರ್ಣಯ ಎಂದು ಹೇಳಿ ಆ ಸ್ಥಳಗಳನ್ನು ಹೆಸರಿಸಿ, ಭಕ್ತಂಗಾದರೂ ಆಗಲಿ ಜಂಗಮಕ್ಕಾದರೂ ಆಗಲಿ ಇದರ ಅನುಭವವನ್ನರಿತು ನಡಕೊಂಬಂತ ಮಹಾತ್ಮರಿಗೆ ಶಿವನೊಲಿದು ಕೂಡಲ ಸಂಗಮ ದೇವ, ಶಿವನೊಲಿವನು ಕೂಡಲ ಸಂಗಮ ದೇವ ಎಂದು ಹೇಳಲಾಗಿದೆ. ಇನ್ನು 2ನೇ ವಿಚಾರ, ಮೇಲೆ ಹೇಳಿದ ಷಟ್ಸ್ಥಲ ವ್ಯವಸ್ಥೆಯನ್ನ ಚನ್ನಬಸವಣ್ಣನವರು ಖಂಡಿಸಿದರೆಂದು ತೋರುತ್ತದೆ. ಅವರ ಅಂದ್ರೆ ಚನ್ನಬಸವಣ್ಣನವರ ವಚನ ಕಟ್ಟು, ಭಕ್ತನ ಭಕ್ತ ಇತ್ಯಾದಿಯಾಗಿ 36 ಸ್ಥಳದಲ್ಲಿ ಸಿಗುವುದನ್ನು ನೋಡಿದರೆ, ಅಂದ್ರೆ ಭಕ್ತನ ಭಕ್ತ, ಅದೇ ತರ ಮಹೇಶನ ಭಕ್ತ, ಹಿಂಗೆಲ್ಲ ಸ್ಥಳಗಳಲ್ಲಿ ಭಕ್ತ ಮಹೇಶ ಪ್ರಸಾದಿ ಹಿಂಗ್ ಸಿಗ್ತಾ ಹೋಗ್ತಾವ. ಇವು 36 ಸ್ಥಳದಲ್ಲಿ ಸಿಗುವುದನ್ನು ನೋಡಿದರೆ ಚನ್ನಬಸವಣ್ಣನವರು ಸಾರಿದ, ಬಸವಣ್ಣ ಆಮೇಲೆ ಒಪ್ಪಿಕೊಂಡ ಈ ಷಟ್ಸ್ಥಲ ವ್ಯವಸ್ಥೆ ಹೀಗಿದೆ ಅಂತ ಹೇಳಿ, ಈಗ ಉದಾಹರಣೆ ಭಕ್ತ ಸ್ಥಳ, ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತನ ಐಕ್ಯ. ಇದೇ ತರ ಮುಂದೆ ಭಕ್ತ ಆದ್ಮೇಲೆ ಮಹೇಶ, ಮಹೇಶನ ಭಕ್ತ, ಮಹೇಶನ ಮಹೇಶ, ಮಹೇಶನ ಪ್ರಸಾದಿ, ಈ ರೀತಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇಲ್ಲಿ ಒಟ್ಟಾರೆ ಈ 6 ಮುಖ್ಯ ಸ್ಥಳಗಳಲ್ಲಿ ಪ್ರತಿಯೊಂದು ಮತ್ತೆ 6 ಉಪಸ್ಥಳಗಳು ಆಗೋದ್ರಿಂದ, ಅವಾಂತರ ಸ್ಥಳಗಳಾಗೋದ್ರಿಂದ 6 × 6 36 ಸ್ಥಳಗಳು ಒಟ್ಟು ಅಂತ. ಇಂದು ಬಸವಣ್ಣನವರ ವಚನ ಕಟ್ಟು ಈ ಬಗೆಯಲ್ಲಿ ಸಿಗುತ್ತಿದ್ದು, ಇಲ್ಲಿಯ ಮಿಶ್ರ ಸ್ಥಳ 36ಕ್ಕೂ ಸೇರಿದ ವಚನ 960 ಎಂಬ ಅಂತ್ಯ ಪ್ರಶಸ್ತಿಯಿಂದ ಇದು ಮಿಶ್ರ ಷಡುಸ್ಥಳವೆಂದು ಸ್ಪಷ್ಟವಾಗುತ್ತದೆ. ಇಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ ಅಂಗಸ್ಥಳಗಳನ್ನೇ ಮತ್ತೆ 6 ಬಗೆಯಲ್ಲಿ ಮಿಶ್ರ ಮಾಡಿರುವುದರಿಂದ, ನಾನು ಆಗ್ಲೇ ಹೇಳಿದಂತೆ ಭಕ್ತನ ಭಕ್ತ, ಅದೇ ತರ ಮಹೇಶನ ಭಕ್ತ, ಶರಣನ ಭಕ್ತ, ಹಿಂಗೆ 6 ಬಗೆಯಲ್ಲಿ ಮಿಶ್ರ ಮಾಡಿರುವುದರಿಂದ ಈ ಬಗೆಯನ್ನ ಅಂಗ ಮಿಶ್ರ ಷಟ್ಸ್ಥಳವೆಂದು ಕರೆಯುವುದು ಲೇಸು ಅಂತ ಕಲಬುರ್ಗಿ ಅವರು ಹೇಳ್ತಾರೆ. ಈ ಬಗೆಯ ಮಿಶ್ರ ಷಡುಸ್ಥಳ ಕ್ರಮದಲ್ಲಿ ಬಸವಣ್ಣನವರ ವಚನಗಳನ್ನಲ್ಲದೆ ಚನ್ನಬಸವಣ್ಣನವರ ವಚನಗಳನ್ನು ಜೋಡಿಸಿದುದು ಕಂಡು ಬರ್ತಾ ಇದೆ. ಇಂಥ ಒಂದು ಪ್ರತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಇನ್ನೊಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದೆ ಅಂತ ಅವ್ರು ಹೇಳ್ತಾರೆ. ಚನ್ನಬಸವಣ್ಣನವರ ಅಂದ್ರೆ ಮೈಸೂರು ವಿವಿ ಕಟ್ಟು ವಚನ ಕಟ್ಟಿನ ಅಂತ್ಯ ಪ್ರಶಸ್ತಿ ಹಿಂಗಿದೆ: ಶ್ರೀ ಗುರು ಶಾಂತಲಿಂಗಾಯ ನಮಃ, ಚನ್ನಬಸವರಾಜ ದೇವರ ಷಡುಸ್ಥಲಂ ಸಮಾಪ್ತ. ಅಂತೂ ಭಕ್ತಿ ಸ್ಥಳವು 142, ಮಹೇಶ್ವರ ಸ್ಥಳ 90, ಪ್ರಸಾದಿ ಸ್ಥಳ 103, ಪ್ರಾಣಲಿಂಗಿ ಸ್ಥಳ 174, ಶರಣಸ್ಥಳ 193, ಐಕ್ಯ ಸ್ಥಳ 170, ಅಂತು ಸ್ಥಳ 6ಕ್ಕಂ ವಚನ 872ಕ್ಕಂ ಮಂಗಳ ಮಹಾಶ್ರೀ ಅಂತ ಹೇಳಿದೆ. ಈ ವ್ಯವಸ್ಥೆಯನ್ನು ಷಡುಸ್ಥಳ ಎಂದು ಕರೆದಿದ್ದರೂ ಇದು ಮಿಶ್ರ ಷಡುಸ್ಥಳವೇ ಆಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಹಸ್ತಪ್ರತಿಯಲ್ಲಿ ವಚನಗಳ ಒಳಗೊಳಗೆ ಸಂಸ್ಕೃತ ಶ್ಲೋಕಗಳು ಗಣನೀಯ ಪ್ರಮಾಣದಲ್ಲಿ ಕಂಡು ಬರದಿರುವುದು ಗಮನಿಸಬೇಕಾದ ಅಂಶ. ಈ ಪ್ರತಿ ಶರಣಸ್ಥಳದ ಅಂತ್ಯದವರೆಗೆ ಮಾತ್ರ ಇದೆ ಅಂತ ಕಲಬುರ್ಗಿ ಬರೀತಾರೆ. ಇದಲ್ಲದೆ ಡಾಕ್ಟರ್ BV ರಾಜೂರ್ ಪ್ರಕಟಿಸಿದ ಸೂಕ್ಷ್ಮ ಮಿಶ್ರ ಷಟ್ಸ್ಥಳ ಎಂಬ ಹೆಸರಿನ ಬಸವಣ್ಣ, ಚನ್ನಬಸವಣ್ಣ ಮತ್ತು ಅಲ್ಲಮ ಈ ಮೂವರ ಒಂದೊಂದು ವಚನವನ್ನು ತೆಗೆದುಕೊಂಡು ಪ್ರತಿ ಸ್ಥಳಕ್ಕೆ 3ರಂತೆ 36 ಸ್ಥಳಗಳಿಗೆ 108 ವಚನಗಳನ್ನು ಜೋಡಿಸಿದ ಕೃತಿಯೊಂದನ್ನ ಇಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು ಹೆಸರಿಸಿರುವರು.
ಇನ್ನು ಮೂರನೇ ಪಾಯಿಂಟ್ ಏನಂದ್ರೆ, ಚನ್ನಬಸವಣ್ಣನವರ 323 ವಚನಗಳನ್ನು ಹೊಂದಿದ ಮಿಶ್ರ ಷಡುಸ್ಥಳದ ಇನ್ನೊಂದು ಬಗೆಯು ಅಂದ್ರೆ ಹಳಕಟ್ಟಿಯವರ ಸಂಪಾದನೆಯ ಚನ್ನಬಸವೇಶ್ವರನ ವಚನಗಳು ಅಂತ ಅದು. ನೋಡಿ, ಇಲ್ಲಿ 323 ವಚನಗಳನ್ನು ಹೊಂದಿದ ಮಿಶ್ರ ಷಡುಸ್ಥಳದ ಇನ್ನೊಂದು ಬಗೆಯು ಕೂಡ ಕಂಡು ಬರ್ತಾ ಇದೆ ಅಂತ. ಆ ಮಿಶ್ರ ಷಟ್ಸ್ಥಳ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಉದಾಹರಣೆ ಭಕ್ತ ಸ್ಥಳ, ಭಕ್ತನ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಭಕ್ತನ ಜಂಗಮಲಿಂಗ, ಭಕ್ತನ ಪ್ರಸಾದಲಿಂಗ, ಭಕ್ತನ ಮಹಾಲಿಂಗ, ಈ ತರ. ಅದೇ ತರ ಈಗ ಮಹೇಶ್ವರ ಬಂತ, ಮಹೇಶ್ವರನ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಇದೇ ತರ ಉಳಿದವೆಲ್ಲ ಕಂಟಿನ್ಯೂ ಆಗ್ತಾವ. ಈಗ ಪ್ರಸಾದಿ ಸ್ಥಳ, ಪ್ರಸಾದಿಯ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಆಮೇಲೆ ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಈ ತರ ಈ ಲಿಂಗಗಳ ಹೆಸರುಗಳು ಏನಾದ್ರು ಎಲ್ಲಾ ಸ್ಥಳಗಳಲ್ಲಿ ಕೂಡ ಇವು ಬರ್ತಾ ಹೋಗ್ತವೆ. ಅದನ್ನ ಹೆಚ್ಚು ವಿವರವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಐಕ್ಯ ಸ್ಥಳ ಅಂತ ಬಂತ, ಐಕ್ಯನ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತ. ಹೀಗೆ ಭಕ್ತನ ಭಕ್ತ ಎಂದು ಪ್ರಾರಂಭವಾಗುವ ಬಸವಣ್ಣ, ಚನ್ನಬಸವಣ್ಣನವರ ಕಟ್ಟುಗಳು ಆಚರಣೆಯ ಷಟ್ಸ್ಥಲ ಕ್ರಮವಾದರೆ, ಭಕ್ತನ ಆಚಾರಲಿಂಗ ಎಂದು ಪ್ರಾರಂಭವಾಗುವ ಚನ್ನಬಸವಣ್ಣನವರ ಈ ಕಟ್ಟು ಅನುಭಾವ ಷಟ್ಸ್ಥಲ ಕ್ರಮವಾಗಿದೆ ಅಂತ ಬರೀತಾರೆ. ನೋಡಿ, ಭಕ್ತನ ಭಕ್ತ ಎಂದು ಪ್ರಾರಂಭವಾಗುವ ಬಸವಣ್ಣ, ಚನ್ನಬಸವಣ್ಣನವರ ಕಟ್ಟುಗಳು. ಯಾಕಂದ್ರೆ ಇವೆರಡೂ ಇಬ್ಬರಲ್ಲೂ ಸಿಗ್ತವೆ. ಆದ್ರಿಂದ ಈ ಕಟ್ಟುಗಳು ಇವಕ್ಕೆ ಏನಂತ ಕರೀತಾರೆ ಅಂದ್ರೆ ಆಚರಣೆಯ ಷಟ್ಸ್ಥಲ ಅಂತ ಕರೆದ್ರೆ, ಭಕ್ತನ ಆಚಾರಲಿಂಗ ಎಂದು ಪ್ರಾರಂಭವಾಗುವ ಚನ್ನಬಸವಣ್ಣನವರ ವಚನ ಕಟ್ಟು ಅನುಭಾವ ಷಟ್ಸ್ಥಲ ಕ್ರಮವಾಗಿದೆ. ಕಲಬುರ್ಗಿ ಅವರು ಇಲ್ಲಿಯೇ ಅಡಿ ಟಿಪ್ಪಣಿಯಲ್ಲಿ ಅವರು ಹೇಳಿರೋ ಪ್ರಕಾರ ಪ್ರಾರಂಭದಲ್ಲಿ ಪಿಂಡಸ್ಥಳ, ಪಿಂಡಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳ ಅಂತ ಬಂದಿದವೆ. ಆಮೇಲೆ 6 ಸ್ಥಳಗಳ ಪ್ರಾರಂಭದಲ್ಲಿ ತಾಮಸ ನಿರಸನ ಸ್ಥಳ, ಸ್ಥಳ ನಿರ್ದೇಶನ ಎಂಬ 2 ಸ್ಥಳಗಳನ್ನ ಅಲ್ಲಿ ಕಲ್ಪಿಸಲಾಗಿದೆ. ಈ ಬಗೆಯ ಚನ್ನಬಸವಣ್ಣನವರ ಷಟ್ಸ್ಥಲ ವಚನಗಳ ಕಟ್ಟುಗಳು ಅನುಭಾವದ ವಚನಗಳು, ಅನುಭಾವದ ಷಡುಸ್ಥಳದ ವಚನಗಳು, ಷಟ್ಸ್ಥಳದ ಅನುಭಾವದ ವಚನಗಳು, ಷಟ್ಸ್ಥಳ ನಿರಸನ ಖಂಡಿಸಿದ ಅನುಭಾವ ವಚನಗಳು ಎಂಬ ಪರ್ಯಾಯ ನಾಮಗಳಿಂದ ಸಿಗುತ್ತವೆ. ಇಲ್ಲಿ ಭಕ್ತ ಮಹೇಶ ಎಂಬ ಅಂಗಸ್ಥಳ, ಆಚಾರಲಿಂಗ, ಗುರುಲಿಂಗ ಎಂಬ ಲಿಂಗಸ್ಥಳಗಳು ಸಮರಸವಾಗುವಲ್ಲಿ ಕ್ರಿಯಾಜ್ಞಾನದ ಸಾಮರಸ್ಯ ರೂಪದ ಅನುಭಾವ ಪ್ರಕಟಿಸಿರುವುದರಿಂದ ಈ ಕ್ರಮವನ್ನ ಅನುಭಾವ ಷಟ್ಸ್ಥಲವೆಂದು ಕರೆಯುವುದು ಉಚಿತವೇ ಆಗಿದೆ ಅಂತ ಹೇಳಿ ಇದನ್ನ ಅಂಗಲಿಂಗ ಮಿಶ್ರ ಷಡುಸ್ಥಳ ಅಂತಲೂ ಕರೀಬಹುದು ಅಂತ ಡಾಕ್ಟರ್ ಕಲಬುರ್ಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗಿ ಷಟ್ಸ್ಥಲ ಕ್ರಮವು ನೋಡ್ರಿ, 1 ಆಚರಣೆಯ ಷಟ್ಸ್ಥಳ, ಅಂಗ ಷಟ್ಸ್ಥಳ, 6 ಸ್ಥಳ ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥದ್ದು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಹೀಗೆ ಇರ್ತಕ್ಕಂಥ ಒಟ್ಟು ಐಕ್ಯದವರೆಗೆ 6 ಸ್ಥಳಗಳು ಇರ್ತಕ್ಕಂಥದ್ದು. ಇನ್ನು 2ನೇದು ಅಂಗಮಿಶ್ರ ಷಟ್ಸ್ಥಳ. ಇದು 36 ಸ್ಥಳಗಳನ್ನು ಉಳ್ಳದ್ದು. ಉದಾಹರಣೆ ಭಕ್ತ ಸ್ಥಳ, ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಾಣಲಿಂಗಿ, ಶರಣ ಇತ್ಯಾದಿ. 6 × 6 ಟೋಟಲ್ 36. ಇನ್ನು 3ನೇದು ಏನು ಅಂತ ಹೇಳಿದ್ರೆ ಅನುಭಾವ ಷಟ್ಸ್ಥಳ ಅಥವಾ ಅಂಗಲಿಂಗ ಮಿಶ್ರ ಷಟ್ಸ್ಥಳ ಅಂತ. ಇದು ಕೂಡ 36 ಸ್ಥಳ, ಅವಾಂತರ ಸ್ಥಳಗಳನ್ನು ಉಳ್ಳಂತದ್ದು ಇದು ಎಂದು 3 ಬಗೆಯಲ್ಲಿ ಸಿಗುವುದೆಂದು ಸ್ಪಷ್ಟವಾಗ್ತದೆ. ಟೋಟಲಿ ಷಟ್ಸ್ಥಲ ಕ್ರಮಗಳು ನಮಗೆ 3 ಬಗೆಯಲ್ಲಿ ಸಿಗ್ತವೆ ಅಂತ ಅರ್ಥ. ಇದು ಆಚರಣೆಯ ಷಟ್ಸ್ಥಲ ಅಥವಾ ಅಂಗ ಷಟ್ಸ್ಥಳ ಸಿಂಪಲ್ ಆಗಿರ್ತಕ್ಕಂಥದ್ದು 6 ಸ್ಥಳಗಳು ಮಾತ್ರ. ಇನ್ನೆರಡನೇದು ಅಂಗಮಿಶ್ರ ಷಟ್ಸ್ಥಳ, ಅದು 36, ಭಕ್ತನ ಭಕ್ತ, ಭಕ್ತನ ಮಹೇಶ ಇತ್ಯಾದಿ. ಅದೇ ರೀತಿ ಅನುಭಾವ ಷಟ್ಸ್ಥಳ ಅಥವಾ ಅಂಗಲಿಂಗ ಮಿಶ್ರ ಷಟ್ಸ್ಥಳ, ಇದು ಕೂಡ 36. ಟೋಟಲಿ 3 ಬಗೆಯಲ್ಲಿ ಸಿಗ್ತದೆ ಅಂತ. ಈಗ ಈ 1ನೇ ಮಾದರಿಯಲ್ಲಿ, 1ನೇ ಮಾದರಿ ಅಂದ್ರೆ ಈ ಆಚರಣೆಯ ಷಟ್ಸ್ಥಳ ಕೇವಲ 6 ಇದಾವಲ್ಲಿ, ಆಚರಣೆಯ ಷಟ್ಸ್ಥಳ. ಆ ಮಾದರಿಯಲ್ಲಿ ಪ್ರಭುದೇವರ ವಚನಗಳು ಮತ್ತು ಚನ್ನಬಸವಣ್ಣನವರ ವಚನಗಳು, ಇದು ಅವಾಂತರ ಸ್ಥಳಗಳಿಲ್ಲದ್ದು ಅರ್ಥ ಮಾಡ್ಕೋಬೇಕು. ಇನ್ನು 2ನೇ ಮಾದರಿ ಯಾವುದು ಅಂತ ಹೇಳಿದ್ರೆ ಆಗ್ಲೇ ಹೇಳಿದೆ, ಯಾವುದದು ಅಂಗಮಿಶ್ರ ಷಟ್ಸ್ಥಳ 36 ಬರ್ತಾವ, 6 × 6 36. ಈ ಮಾದರಿಯಲ್ಲಿ ಬಸವಣ್ಣ ಮತ್ತು ಚನ್ನಬಸವಣ್ಣನವರ ವಚನ ಕಟ್ಟು ಮತ್ತು ಸೂಕ್ಷ್ಮ ಮಿಶ್ರ ಷಟ್ಸ್ಥಳದ ಕಟ್ಟು. ಆಮೇಲೆ 3ನೇ ಮಾದರಿ ಯಾವುದು ಅಂತ ಹೇಳಿದ್ರೆ ಅದು ಕೂಡ ಅನುಭಾವ ಷಟ್ಸ್ಥಳ ಅಥವಾ ಅಂಗಲಿಂಗ ಮಿಶ್ರ ಷಟ್ಸ್ಥಳ 36 ಇರ್ತಕ್ಕಂಥದ್ದು, ಉಪಸ್ಥಳಗಳು, ಅವಾಂತರ ಸ್ಥಳಗಳು ಇರ್ತಕ್ಕಂಥದ್ದು. ಈ ಮಾದರಿಯಲ್ಲಿ ಚನ್ನಬಸವಣ್ಣನವರ ವಚನ ಕಟ್ಟುಗಳು ಮಾತ್ರ ಲಭ್ಯ. ಇದರಿಂದ
ಚನ್ನಬಸವಣ್ಣನವರ ವಚನ 3 ಬಗೆಯ ಷಟ್ಸ್ಥಲ ಕ್ರಮದಲ್ಲಿ ಕೂಡ ಸಿಗ್ತದೆ ಅದು. ನೋಡಿ, ಚನ್ನಬಸವಣ್ಣನವರು 3 ಬಗೆಯ ಷಟ್ಸ್ಥಲಗಳು ಚನ್ನಬಸವಣ್ಣನ ವಚನಗಳಲ್ಲಿ ಸಿಗ್ತತೆ ಅನ್ನೋದೇ ಕುತೂಹಲದ ಸಂಗತಿ ಇಲ್ಲಿ. ಇದಲ್ಲದೆ ಚನ್ನವೀರನ್ನೊಡೆಯ ಕ್ರಿಸ್ತಶಕ 1680 ಎಂಬುವವನು 250 ವಚನಗಳನ್ನುಳ್ಳ ಚನ್ನಬಸವನ ಮಿಶ್ರ ಷಟ್ಸ್ಥಲ ವಚನಗಳನ್ನ ಸಂಕಲಿಸಿರುವುದಾಗಿಯೂ ಕರ್ನಾಟಕ ಕವಿಚರಿತೆಯಿಂದ ತಿಳಿದು ಬರುತ್ತದೆ. ಇನ್ನೂ ಕೆಲವು ಕಟ್ಟುಗಳ ಬಗ್ಗೆ ಈ ಲೇಖನದ ಕೊನೆಗೆ ಕಲಬುರ್ಗಿಯವರು ಮಾಹಿತಿ ನೀಡಿದ್ದಾರೆ, ಆದರೆ ಅದೆಲ್ಲ ನಮಗೆ ಅನವಶ್ಯಕ. ಇಷ್ಟು ವಿಚಾರ ನಮಗೆ ಸಾಕು. ಈಗ ಒಂದು ವಿಚಾರ ಏನಂದ್ರೆ, ಈ ಮೇಲಿನ ವಿವರಗಳಿಂದ ನಾವು ಎತ್ಕೊಳ್ಬೇಕಾದ ಕೆಲವು ಅಂಶಗಳು ಇಂಥವು. ಒಂದು, ಭಕ್ತ ಮಹೇಶ ಎಂದು ಮುಂತಾಗಿ 6 ಸ್ಥಳದ ಅವಾಂತರ ಸ್ಥಳಗಳಿಲ್ಲದ ಪ್ರತಿಯೊಂದು ಸ್ಥಳದಲ್ಲಿ ಸುಮಾರು 20 ವಚನಗಳಿರುವ ಷಟ್ಸ್ಥಲ ವ್ಯವಸ್ಥೆ ಪ್ರಭುದೇವರು ಮತ್ತು ಚನ್ನಬಸವಣ್ಣನವರ ವಚನಗಳು ಈ ಕ್ರಮದಲ್ಲಿ ಸಿಗುತ್ತವೆ. ಇದು ಒಂದು. ಇನ್ನು ಎರಡನೇದು, ಆಚರಣೆಯ ಷಟ್ಸ್ಥಲ. ಚನ್ನಬಸವಣ್ಣನವರು ಸಾರಿದ, ಬಸವಣ್ಣ ಆಮೇಲೆ ಒಪ್ಪಿಕೊಂಡಂತ ಈ ಷಟ್ಸ್ಥಲ ವ್ಯವಸ್ಥೆ ಎಂಥದಂದ್ರೆ ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಪ್ರಾಣಲಿಂಗಿ ಇತ್ಯಾದಿ ಇರ್ತಕ್ಕಂಥದ್ದು. ಬಸವಣ್ಣನವರ ಮತ್ತು ಚನ್ನಬಸವಣ್ಣನವರ ವಚನ ಕಟ್ಟುಗಳು ಈ ಬಗೆಯಲ್ಲಿ ಸಿಗುತ್ತವೆ. ಮಿಶ್ರ ಸ್ಥಳ 36ಕ್ಕೂ ಸೇರಿದ ವಚನ ಎಷ್ಟು 960 ಎಂಬ ಅಂತ್ಯ ಪ್ರಶಸ್ತಿಯಿಂದ ಇದು ಮಿಶ್ರ ಷಡುಸ್ಥಲವೆಂದು ಸ್ಪಷ್ಟವಾಗುತ್ತದೆ. ನೋಡಿ, ಮಿಶ್ರ ಸ್ಥಳ 36ಕ್ಕೂ ಸೇರಿದ 960 ಎಂಬ ಅಂತ್ಯ ಪ್ರಶಸ್ತಿಯಿಂದ ಮಿಶ್ರ ಷಡುಸ್ಥಲವೆಂದು ಇದು ಸ್ಪಷ್ಟವಾಗುತ್ತದೆ. ಇಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ ಅಂಗಸ್ಥಳಗಳನ್ನೇ ಮತ್ತೆ 6 ಬಗೆಯಲ್ಲಿ ಮಿಶ್ರ ಮಾಡಿರುವುದರಿಂದ ಈ ಬಗೆಯನ್ನ ಮಿಶ್ರ ಷಟ್ಸ್ಥಲವೆಂದು ಕರೆಯುವುದೇ ಲೇಸು ಅಂತ. ಇನ್ನು ಮೂರನೇದು ಏನು ಅಂತ ಹೇಳಿದ್ರೆ ಅನುಭವ ಷಟ್ಸ್ಥಲ ಅಂತ ಹೇಳಿದ್ವಲ್ಲ, ಭಕ್ತನ ಆಚಾರಲಿಂಗ ಅಂತ ಬರ್ತದೆ ಇಲ್ಲಿ ಎಂದು ಪ್ರಾರಂಭವಾಗುತ್ತದೆ. ಪ್ರಾರಂಭದಲ್ಲಿ ಇದು ಅಂದ್ರೆ ಇದಕ್ಕಿಂತ ಮುಂಚೆ ಭಕ್ತನ ಆಚಾರಲಿಂಗ ಬರೋದಕ್ಕಿಂತ ಮೊದಲು ಪಿಂಡಸ್ಥಳ, ಪಿಂಡಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳ ಇವೆಲ್ಲ ಬರ್ತವೆ. ಆಮೇಲೆ 6 ಸ್ಥಳಗಳ ಪ್ರಾರಂಭದಲ್ಲಿ ತಾಮಸ ನಿರಸನ ಸ್ಥಳ, ಸ್ಥಳ ನಿರ್ದೇಶನ ಎಂಬ 2 ಸ್ಥಳಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಈ ಬಗೆಯ ಚನ್ನಬಸವಣ್ಣನವರ ಷಟ್ಸ್ಥಲ ವಚನ ಕಟ್ಟುಗಳು ಅನುಭಾವದ ವಚನಗಳು, ಅನುಭಾವದ ಷಡುಸ್ಥಳದ ವಚನಗಳು. ಇದಲ್ಲದೆ 323 ವಚನಗಳ ಮಿಶ್ರ ಷಡುಸ್ಥಳ ಹಳಕಟ್ಟಿಯವರ ಸಂಪಾದನೆ, ಚನ್ನಬಸವಣ್ಣನವರ ವಚನಗಳಂತ ಆಗ್ಲೇ ಗಮನಿಸ್ತೀವಿ. ಇದು ಇಷ್ಟು. ಈ 3 ಮಾದರಿಗಳಲ್ಲಿ ನಾನು ಅಧ್ಯಯನಕ್ಕೆ ಆಧರಿಸಿದ ಡಾಕ್ಟರ್ ಕಲಬುರ್ಗಿಯವರ ಸಂಪಾದಕತ್ವದ ಈಗಿನ ವಚನ ಮಹಾಸಂಪುಟ ಅಂದ್ರೆ ಬೃಹತ್ ಸಂಪುಟ, ಎಲ್ಲ ಅನೇಕ ಚಿಕ್ಕ ಚಿಕ್ಕ ಸಂಪುಟಗಳು ಹಿಂದೆ ಏನ್ ಪ್ರಕಟ ಆಗಿದ್ವಲ್ಲ ಅವೆಲ್ಲವೂ ಒಂದೇ ಅಖಂಡವಾಗಿ ಬಂದಿರೋ ಆ ಸಂಪುಟದಲ್ಲಿ ಮೊದಲ 6 ಸ್ಥಳದ ಮಾದರಿ ಅಂದ್ರೆ ಅವಾಂತರ ಸ್ಥಳಗಳಿಲ್ಲದ 6 ಸ್ಥಳದ ಮಾದರಿಯಲ್ಲಿ ಅಲ್ಲಮಹಾಪ್ರಭುದೇವರ ವಚನಗಳು ಮಾತ್ರ ಇವೆ. ಇದನ್ನ ಮುಖ್ಯವಾಗಿ ಓದುಗರು ಗಮನಿಸಬೇಕು. ಈ 3 ಮಾದರಿಗಳಲ್ಲಿ ಇವತ್ತೇನು ಡಾಕ್ಟರ್ ಕಲಬುರ್ಗಿಯವರ ಸಂಪಾದಕತ್ವದಲ್ಲಿ ದೊಡ್ಡ ಬೃಹತ್ ಸಂಪುಟ ಪ್ರಕಟ ಆಗಿದೆ, ಆ ವಚನ ಮಹಾಸಂಪುಟದಲ್ಲಿ ಮೊದಲ 6 ಸ್ಥಳದ ಮಾದರಿ ಅವಾಂತರ ಸ್ಥಳಗಳಿಲ್ಲದ ಸರಳ ಷಟ್ಸ್ಥಳದ ಮಾದರಿಯಲ್ಲಿ ಅಲ್ಲಮಹಾಪ್ರಭುದೇವರ ವಚನಗಳು ಮಾತ್ರ ಇವೆ. ಬಸವಣ್ಣ ಮತ್ತು ಚನ್ನಬಸವಣ್ಣನವರ ವಚನಗಳನ್ನ 2ನೇ ಮಾದರಿಯಲ್ಲಿ, ಆದರೆ 3ನೇ ಮಾದರಿಯ ಪ್ರಾರಂಭದಲ್ಲಿನ ಪಿಂಡಸ್ಥಳ, ಪಿಂಡಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳ ಮುಂತಾದವನ್ನ ಸೇರಿಸಿಕೊಂಡು ಬೆರೆಸಿದ ಸ್ಥಳ ವ್ಯವಸ್ಥೆಯಲ್ಲಿ ಜೋಡಿಸಲಾಗಿದೆ. ಈಗ ಅಂದರೆ ಆಚರಣೆಯ ಅಂಗಮಿಶ್ರ ಷಟ್ಸ್ಥಲ ವ್ಯವಸ್ಥೆಗೆ ಅನುಭವ ಷಟ್ಸ್ಥಲ, ಅಂಗಲಿಂಗ ಮಿಶ್ರ ಷಡುಸ್ಥಳದ ಕೆಲವು ಆರಂಭಿಕ ಸ್ಥಳಗಳನ್ನ ಇದಕ್ಕೆ ಸೇರಿಸಿಕೊಳ್ಳಲಾಗಿದೆ. ಆದರೆ ವಚನ ಸಂಖ್ಯೆ ಮಾತ್ರ 2ನೇ ಮಾದರಿಯ ಸ್ಥಳ ವ್ಯವಸ್ಥೆಯಲ್ಲಿನಷ್ಟೇ ಇವೆ. ಅಂದರೆ ಬಸವಣ್ಣನ ವಚನಗಳು 960, ಪ್ರಭುದೇವರ ವಚನಗಳು 694, ಚನ್ನಬಸವಣ್ಣನವರ ವಚನಗಳು 871 ಮಾತ್ರ ಇವೆ. ಪ್ರಸ್ತುತ ಅಧ್ಯಯನಕ್ಕೆ ಲಭ್ಯವಿರುವ ವಚನ ಮಹಾಸಂಪುಟಗಳ ಸ್ಥಳ ಸಂಯೋಜನೆಯನ್ನು ಆಧರಿಸಿ ಇಲ್ಲಿ ಕೆಲವು ಪ್ರಶ್ನೆಯ ಸಂಶಯಗಳಿಗೆ ನಾವು ಉತ್ತರ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಷಟ್ಸ್ಥಲ ಕಟ್ಟುಗಳ ಚರಿತ್ರೆಯಲ್ಲಿ ಕಂಡಂತೆ ಅಲ್ಲಿ ಏಕ ಪ್ರಕಾರದ ಸ್ಥಳ ವ್ಯವಸ್ಥೆ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಸಂಕಲನ, ಸಂಪಾದನೆಯ, ಸಂಯೋಜನೆಯ ಕಾಲಕ್ಕೆ ಲಭ್ಯವಾದ ವಚನ ಕಟ್ಟುಗಳು
ಮೂಲ ವಚನಕಾರರು ಹೇಗೆ ಯಾವ ಕ್ರಮದಲ್ಲಿ ತಮ್ಮ ವಚನಗಳನ್ನು ಸಂಯೋಜಿಸಿದ್ದರೋ, ಯಾವ ಕ್ರಮದಲ್ಲಿ ಜೋಡಿಸಿದ್ದರೋ ಅಥವಾ ಜೋಡಿಸದೇ ಇದ್ದವೋ ಆ ಮೂಲ ಸ್ವರೂಪದಲ್ಲಿಯೇ ಇದ್ದವು ಎಂದು ಹೇಳಲಿಕ್ಕೆ ನಮಗೆ ಯಾವ ಆಧಾರಗಳು ಇಲ್ಲ. ಅವು 700-800 ವರ್ಷಗಳ ಶರಣೋತ್ತರ ಕಾಲದಲ್ಲಿ ವಚನಗಳ ಸಂಯೋಜನೆಯಲ್ಲಿ ಬದಲಾವಣೆಯನ್ನು ನಾವು ಕಂಡಿವೆ, ಮಾರ್ಪಾಟಿಗೆ ಒಳಗಾಗಿವೆ ಎಂಬುದನ್ನ ಈ ವಚನಕಟ್ಟುಗಳ ಚರಿತ್ರೆ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಇನ್ನು ಎರಡನೇ ಪಾಯಿಂಟ್ ಏನಂದ್ರೆ ಸ್ಥಳಗಳ ಅಂಕ್ಯ ಸಂಖ್ಯೆ ಪ್ರಶ್ನೆ. ನೋಡಿ, ಮುಖ್ಯ ಸ್ಥಳ 6, ಅದರ ಅವಾಂತರ ಸ್ಥಳ ಅಥವಾ ಉಪಸ್ಥಳ, ನಾನು ಅದನ್ನು ಉಪಸ್ಥಳ ಅಂತ ಕರಿತೀನಿ, ಅವಾಂತರ ಸ್ಥಳ ಅಂತ ಕರೆದಿದ್ದಾರೆ ಪಾರಂಪರಿಕವಾಗಿ. ಅವಾಂತರ ಸ್ಥಳ ಅಥವಾ ಉಪಸ್ಥಳಗಳು ಮೂಲತಃ ವಚನಕಾರರು ಕಲ್ಪಿಸಿದವೆಷ್ಟು? ನೋಡಿ, ಇದ್ರ ಬಗ್ಗೆ ನಮಗೆ ಅನೇಕ ಪ್ರಶ್ನೆಗಳು ಹೇಳ್ತವೆ. ಈ ಉಪಸ್ಥಳಗಳನ್ನು ವಚನಕಾರರು ನಿಜವಾಗ್ಲೂ ಅವ್ರು ಎಷ್ಟು ಕಲ್ಪಿಸಿದ್ರು? 18, 36, 101, 216. ಶರಣರು ಯಾವ ಸ್ಥಳ ವ್ಯವಸ್ಥೆಯನ್ನು ಒಪ್ಪಿ ಪ್ರತಿಪಾದಿಸಿದರು? ತಿಪ್ಪೇರುದ್ರ ಸ್ವಾಮಿಯವರ ಅಭಿಪ್ರಾಯ ಪಡುವಂತೆ ಶರಣರು ಏಕೋತ್ತರ ಶತಸ್ಥಲ ಪ್ರತಿಪಾದಿಸಿದ್ದಾರೆಯೇ? ಈ ಪ್ರಶ್ನೆಗಳಿಗೆ ಈಗ ಲಭ್ಯವಿರುವ ವಚನಗಳೊಳಗೆ ಏನು ಉತ್ತರವಿದೆ ಎಂಬುದನ್ನು ನಾವು ಹುಡುಕಬೇಕು. ಮತ್ತು ವಚನಗಳಿಂದ ಸಿಗುವ ಮಾಹಿತಿಯನ್ನು ಈ ಮಹಾಸಂಪುಟಗಳ ವಚನಗಳ ಷಟ್ಸ್ಥಲ ವ್ಯವಸ್ಥೆಯೊಂದಿಗೆ, ಅಂದ್ರೆ ವಚನಗಳನ್ನು ಓದ್ತಾ ಹೋದಾಗ ಏನು ಮಾಹಿತಿ ಸಿಗ್ತದೋ ಆ ಮಾಹಿತಿಯನ್ನು ಈ ಮಹಾಸಂಪುಟಗಳ ವಚನಗಳ ಷಟ್ಸ್ಥಳ ವ್ಯವಸ್ಥೆಯೊಂದಿಗೆಯೂ ಮತ್ತು ಡಾಕ್ಟರ್ ಕಲಬುರ್ಗಿ ಅವರ ಲೇಖನ ವಿವರಿಸುವ ವಚನಕಟ್ಟುಗಳಿಗೆ ಸಂಬಂಧಿಸಿದ ಮಾಹಿತಿಗೂ ಏನಾದರೂ ಹೋಲಿಕೆ ಇದೆಯೇ ಅಂತ ನಾವು ತಿಳಿದು ನೋಡಬೇಕು. ಈ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇನ್ನ ಈಗಿರುವ ವಚನ ಮಹಾಸಂಪುಟಗಳ ಷಟ್ಸ್ಥಲ ವ್ಯವಸ್ಥೆಯೊಳಗಿನ ವಚನಗಳು ಆ ಸ್ಥಳ ಶೀರ್ಷಿಕೆಗೆ ಅನುಗುಣವಾಗಿ ತತ್ವಸಾರವನ್ನು ನೀಡ್ತವೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಈಗ ಇವರೇನ ಸ್ಥಳ ವಿಂಗಡಣೆ ಮಾಡಿ ವಚನಗಳನ್ನ ಡಿವೈಡ್ ಮಾಡಿ ಹಾಕಿದ್ದಾರೆ ನಿಜ, ಆದ್ರೆ ಅಲ್ಲಿ ವಿಂಗಡಿಸಲ್ಪಟ್ಟಂತ ವಚನಗಳು ಆ ಶೀರ್ಷಿಕೆಯ ಸ್ಥಳ ಹೆಸರು ಏನಿದೆಯಲ್ಲ ಅದಕ್ಕೆ ತಕ್ಕಂತ ಅರ್ಥವನ್ನದು ಸೂಕ್ತವಾದ ಅರ್ಥವನ್ನ ಕೊಡ್ತಾವ ಇಲ್ವಾ ಅಂತ. ಈಗ ಬಸವಣ್ಣನವರಿಂದ ನಾವು ಪ್ರಾರಂಭಿಸೋದಾದ್ರೆ, ಭಕ್ತನೆಂತೆಂಬೆನಯ್ಯ ಭವ್ಯ ಸಂಘ ಬಿಡದನ್ನಕ್ಕ, ಮಹೇಶ್ವರ ನಿಂತೆಂಬೆನಯ್ಯ ಪರಸ್ತ್ರೀ ಪರಧನದ ಆಸೆ ಬಿಡದನ್ನಕ್ಕ, ಪ್ರಸಾದಿ ಎಂತೆಂಬೆನಯ್ಯ ಆದಿವ್ಯಾಧಿ ನಷ್ಟವಾಗದನ್ನಕ್ಕ, ಪ್ರಾಣಲಿಂಗಿ ಎಂತೆಂಬೆನಯ್ಯ ಪ್ರಾಣ ಸ್ವಸ್ಥಿರವಾಗದನ್ನಕ್ಕ, ಶರಣನೆಂತೆಂಬೆನಯ್ಯ ಪಂಚೇಂದ್ರಿಯ ನಾಶವಾಗದನ್ನಕ್ಕ, ಐಕ್ಯನೆಂತೆಂಬೆನಯ್ಯ ಜನನ ಮರಣ ವಿರಹಿತನಾಗದನ್ನಕ್ಕ, ಇಂತಪ್ಪ ಭಾಷೆ ವ್ರತ ನಿಯಮಗಳ ನಾನರಿಯನಯ್ಯ, ಅಘಟಿತ ಘಟಿತ ವರ್ತಮಾನವ ನಾನರಿಯನಯ್ಯ, ನಿಮ್ಮ ಶರಣರ ತೊತ್ತು ಭೃತ್ಯಾಚಾರವ ಮಾಡುವೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣನ 510ನೇ ವಚನ ಇದೆ. ಬಸವಣ್ಣನವರ 1318ನೇ ವಚನದಲ್ಲಿ ಮೆಲ್ಲ ಮೆಲ್ಲನೆ ಭಕ್ತ ಮೆಲ್ಲ ಮೆಲ್ಲನೆ ಮಹೇಶ ಅನ್ನುವಂತ ವಚನದಲ್ಲಿ ಬಸವಣ್ಣನವರು ತಾವು ಭಕ್ತನಿಂದ ಐಕ್ಯದವರೆಗಿನ ಷಟ್ಸ್ಥಳಗಳ ಮೆಟ್ಟಿಲುಗಳನ್ನ ಕ್ರಮಕ್ರಮವಾಗಿ ಮೆಲ್ಲ ಮೆಲ್ಲನೆ ಏರಿ ಕೊನೆಗೆ ಷಟ್ಸ್ಥಳವ ಮೀರಿ ನಿರವಯ ಸ್ಥಳವ ನೆಯ್ದುವೆನಯ್ಯ ಎನ್ನುತ್ತಾರೆ. ಅಂದರೆ ನಿರವಯ ಸ್ಥಳವನ್ನು ಎಯ್ದು ಅಂದರೆ ಒಂದು ಧರಿಸು ಏರಿದೆ ಅಂತ ಅರ್ಥ. ಅದು ಈ ಮೇಲಿನ ಬಸವಣ್ಣನವರ ಎರಡೂ ವಚನಗಳಲ್ಲದೆ ಅಡಿಟಿಪ್ಪಣಿಯಲ್ಲಿ ವಿವರಿಸಲ್ಪಟ್ಟಂತ, ಅಂದ್ರೆ ಕಲಬುರ್ಗಿಯವರು ಅಡಿಟಿಪ್ಪಣಿಯಲ್ಲಿ ವಿವರಿಸಲ್ಪಟ್ಟಂತ 897 ಮತ್ತು ಬಸವಣ್ಣನ 1319 ಈ ವಚನಗಳೆರಡೂ ಸ್ಪಷ್ಟಪಡಿಸುವಂತೆ ಬಸವಣ್ಣನವರು ಒಪ್ಪಿದ್ದ ತಿಳಿದಿದ್ದ ಷಟ್ಸ್ಥಳ ಕ್ರಮವು ಅವಾಂತರ ಸ್ಥಳಗಳಿಲ್ಲದ ಸರಳ ಷಟ್ಸ್ಥಳವಾಗಿತ್ತು. ಇದನ್ನು ಸಹೃದಯರು ಬಹಳ ಮುಖ್ಯವಾಗಿ ಗಮನಿಸಬೇಕು. ಬಸವಣ್ಣನವರ ಎರಡೂ ವಚನಗಳು ಅಲ್ಲದೆ, ನಾವೇನಿಗೆ ಮೇಲೆ ಓದಿದ್ವಿ ಅವು ಅಲ್ಲದೆ, ಕಲಬುರ್ಗಿಯವರು ಅಡಿ ಟಿಪ್ಪಣಿಯಲ್ಲಿ ಏನು ವಿವರಿಸಿದರಲ್ಲ 897ನೇ ವಚನ ಮತ್ತು 1319ನೇ ವಚನ, ಆ ವಚನಗಳನ್ನು ನಾವು ಸೇರಿ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಸ್ಪಷ್ಟವಾಗ್ತಕ್ಕಂಥದ್ದು ಬಸವಣ್ಣನವರು ಒಪ್ಪಿದ್ದ, ಅವರು ತಿಳಿದಿದ್ದ ಷಟ್ಸ್ಥಳ ಕ್ರಮ ಅವಾಂತರ ಸ್ಥಳಗಳಿಲ್ಲದಂತ ಸರಳ ಷಟ್ಸ್ಥಳ ಕ್ರಮ ಆಗಿತ್ತದು. ಈ ಯಾವ ವಚನಗಳು ಅವಾಂತರ ಸ್ಥಳಗಳನ್ನ ಹೆಸರಿಸಿಲ್ಲ. ಬಸವಣ್ಣನವರ ಈ ಸರಳ ಷಟ್ಸ್ಥಳ ಕ್ರಮವನ್ನೇ ಹಾವಿನಹಾಳ ಕಲ್ಲಯ್ಯನಲ್ಲೂ ನಾವು ಕಾಣಬಹುದು. ನೋಡಿ, ಹಾವಿನಹಾಳ ಕಲ್ಲಯ್ಯನ ವಚನ 1156ನೇ ವಚನ ನೀವು ನೋಡಬಹುದು. ಅದೇ ರೀತಿ ಅದೇ ಸರಳ ಷಟ್ಸ್ಥಳ ಕ್ರಮವನ್ನ ಆದಯ್ಯನಲ್ಲೂ ಕಾಣಬಹುದು. ಆದಯ್ಯನ 946ನೇ ವಚನ ನೋಡಿ, ಆಮೇಲೆ ಆದಯ್ಯನ 1035ನೇ ವಚನವನ್ನ ನೋಡಿ,
ಇನ್ನು ಉರ್ಲಿಂಗ ಪೆದ್ಯಲ್ಲೂ ಕೂಡ ಅದೇ ಕಾಣ್ತತೆ. ಉರ್ಲಿಂಗ ಪೆದ್ಯ 1438ನೇ ವಚನ ನೋಡಿ. ಅಲ್ಲಮ ಪ್ರಭುವಿನಲ್ಲೂ ಕೂಡ ಅದೇ ಕಾಣ್ತತೆ. ಅಲ್ಲಮ ಪ್ರಭುವಿನ 876ನೇ ವಚನ ನೋಡಿ. ಆಮೇಲೆ ಅಲ್ಲಮ ಪ್ರಭುವಿನ 1505ನೇ ವಚನ ನೋಡಿ. ಇನ್ನ ಚನ್ನಬಸವಣ್ಣನ ಒಂದು ವಚನದಲ್ಲೂ ಕೂಡ ಈ ಸರಳ ಷಟ್ಸ್ಥಲ ಕ್ರಮ ಇದೆ. ಅದ್ಯಾವ್ದು ಅಂತ ಹೇಳಿದ್ರೆ 991ನೇ ವಚನ. ಇನ್ನೂ ಹೆಚ್ಚಿನ ವಚನಗಳ ಭಾಗದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಆಮೇಲೆ ಸಿದ್ದರಾಮನ 1172ನೇ ವಚನ ನೋಡಿ. ಹಡಪದ ಅಪ್ಪಣ್ಣನಲ್ಲಿ ಕೂಡ ಇದೇ ಕಾಣ್ತದೆ. ಹಡಪದ ಅಪ್ಪಣ್ಣನ 939ನೇ ವಚನ ನೋಡಿ. ಬಾಹುರ ಬೊಮ್ಮಣ್ಣನ 2 ವಚನಗಳಲ್ಲಿ ಅಂದ್ರೆ 256 ಮತ್ತು 279 ಈ ಎಲ್ಲ ವಚನಗಳಲ್ಲಿ, ವಚನಕಾರರ ವಚನಗಳಲ್ಲಿ ಸರಳ ಷಟ್ಸ್ಥಲ ಕ್ರಮ ನಮಗೆ ಕಾಣ್ತದೆ. ಅಂದ್ರೆ ಬಸವಣ್ಣ ಒಪ್ಪಿಕೊಂಡಿರ್ತಕ್ಕಂಥದ್ದು ಈ ವಚನಗಳಲ್ಲಿ ಬರೀ ಬಸವಣ್ಣ ಒಬ್ಬನೇ ಅಲ್ಲ ನೋಡಿ. ಬೇರೆಲ್ಲ ವಚನಕಾರರ ಬಗ್ಗೆ ನಾವು ನೋಡ್ತಾ 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 ಬಂದಾಗ ಮೇಲೆಲ್ಲ ತಲೆ ಕೆಡಿಸುವಂತ ಷಟ್ಸ್ಥಲ ಕ್ರಮ ವ್ಯವಸ್ಥೆಗಳು 36 ಏನೇನೋ ಅವಾಂತರ ಸ್ಥಳಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ಏಕೋತ್ತರ ಶತಸ್ಥಲ ಅನ್ನುವಂಥ ವಿಚಾರಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಆದರೆ ವಚನಗಳಲ್ಲಿ ನಾವು ಷಟ್ಸ್ಥಲಗಳನ್ನು ಗಮನಿಸ್ತಾ ಅದನ್ನು ಸರಿಯಾದ ವಿಶ್ಲೇಷಣೆಗೆ ಗುರಿಪಡಿಸ್ತಾ ಬಂದಾಗ ನಮಗೆ ಒಂದು ಸತ್ಯ ಬಹಳ ಸ್ಪಷ್ಟವಾಗ್ತದೆ. ಅದೇನಂತ ಹೇಳಿದ್ರೆ, ಬಹುಪಾಲು ವಚನಕಾರರು, ಚನ್ನಬಸವಣ್ಣನನ್ನೂ ಒಳಗೊಂಡು ಬಹುಪಾಲು ವಚನಕಾರರು ಒಪ್ಪಿಕೊಂಡಂತ ಷಟ್ಸ್ಥಲ ಕ್ರಮ ಯಾವುದು ಅಂತ ಹೇಳಿದ್ರೆ ಅವಾಂತರ ಸ್ಥಳಗಳಿಲ್ಲದಂತ ಸರಳ ಷಟ್ಸ್ಥಲ ಕ್ರಮ ಅಂತ ನಾವು ಹೇಳಬಹುದು. ಬಹಳ ಇಲ್ಲಿ ಏನಂದ್ರೆ ಬಹಳ ಅಪರೂಪವಾಗಿ ಬಾಹುರ ಬೊಮ್ಮಣ್ಣನ ಕೆಲವು ವಚನಗಳು ಮಿಶ್ರ ಷಟ್ಸ್ಥಲ ಕ್ರಮದ ಸ್ಥಳಗಳ ಕೆಲವು ಹೆಸರುಗಳನ್ನ ಉಲ್ಲೇಖಿಸುವವು. ಉದಾಹರಣೆಗೆ ನೋಡ್ರಿ, ಆ ಭಕ್ತನ ಭಕ್ತ, ಆ ಮಹೇಶ್ವರನ ಮಹೇಶ್ವರ, ಆ ಪ್ರಸಾದಿಯ ಪ್ರಸಾದಿ, ಆ ಪ್ರಾಣಲಿಂಗಿಯ ಪ್ರಾಣಲಿಂಗಿ, ಆ ಶರಣನ ಶರಣ, ಆ ಐಕ್ಯನ ಐಕ್ಯ ಅಂತ ಹೇಳಿ ಬಾಹುರ ಬೊಮ್ಮಣ್ಣನ 255ನೇ ವಚನ ಒಂದಿದೆ. ಆಮೇಲೆ ಭಕ್ತಂಗೆ ಮಹೇಶ್ವರ ಸ್ಥಳ, ಪ್ರಸಾದಿಗೆ ಭಕ್ತ ಸ್ಥಳ, ಮಹೇಶ್ವರಂಗೆ ಪ್ರಾಣಲಿಂಗಿ ಸ್ಥಳ ಇತ್ಯಾದಿ ಈ ತರದ ಕಲ್ಪನೆ ಈ ಬಾಹುರ ಬೊಮ್ಮಣ್ಣನಲ್ಲಿ ಅಲ್ಲಿ ಅಪರೂಪ ಕಾಣ್ತದೆ. ಆದ್ರೆ ಒಂದು ಪಾಯಿಂಟ್ ಮಾತ್ರ ಬಹಳ ಸ್ಪಷ್ಟ. ಮೇಲೇನು ನಾವು ಚರ್ಚಿಸ್ಕೊಂತ ಬಂದ್ವಿ, ಅದರಲ್ಲಿ ಅಂಗ ಮಿಶ್ರ ಷಟ್ಸ್ಥಲ, ಲಿಂಗ ಮಿಶ್ರ ಷಟ್ಸ್ಥಲ, ಇನ್ನು ಏನೇನೋ ಬೇರೆ ಬೇರೆ ಕ್ರಮಗಳನ್ನ ನಾವು 3 ಬಗೆಯಲ್ಲಿ ನೋಡ್ತಾ ಬಂದ್ವಲ್ಲ, ಅದರಲ್ಲಿ ಬಹುಪಾಲು ವಚನಕಾರರು ಬಸವಣ್ಣ, ಅಲ್ಲಮಪ್ರಭು, ಆದಯ್ಯ ಇವರೆಲ್ಲ ಏನ್ ನಾನು ಹೆಸರಿಸಿದೆ ಅವರೆಲ್ಲ ವಚನಕಾರರಲ್ಲಿ ಒಪ್ಪಿತವಾದಂತ ವಚನಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತ ಷಟ್ಸ್ಥಲ ಕ್ರಮ ಯಾವುದು ಅಂತ ಹೇಳಿದ್ರೆ ಅವಾಂತರ ಸ್ಥಳಗಳಿಲ್ಲದ ಬಹಳ ಸರಳವಾದ, ಅಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಈ 6 ಸ್ಥಳಗಳು ಉಳ್ಳಂತ ಷಟ್ಸ್ಥಲ ವ್ಯವಸ್ಥೆ ಇದು ವಚನಗಳಲ್ಲಿ ಪ್ರಸಿದ್ಧವಾದುದು ಮತ್ತು ಎಲ್ಲಾ ಶರಣರಿಗೂ ಒಪ್ಪಿತವಾದುದು ಅಂತ ಒಂದು ಪಾಯಿಂಟ್ಗೆ ನಾವು ಇವತ್ತಿನ ಈ ವಿಡಿಯೋವನ್ನ ನಾವು ಮುಗಿಸಬಹುದು. ನಮಸ್ಕಾರ.